ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನಮಸ್ಕಾರ ಗುರು. ಇವತ್ತಿನ ವ್ಲಾಗು ನೈಸ್ ರೋಡಿಂದ ಶುರು ಮಾಡ್ತಾ ಇದ್ದೀರಿ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀರಿ ಅಂದರೆ ಒಂದು ದಿನ ಒನ್ ಡೇ ಔಟಿಂಗು ಥರ. ಯಾವ ಜಾಗಪ್ಪ ಅಂದರೆ ಅದು ರಾಗಿಹಳ್ಳಿ ಸ್ಟೇಟ್ ಫಾರೆಸ್ಟು, ಅಂದರೆ ಇಲ್ಲೇ ನಮ್ಮ ಬನ್ನರ್ಘಟ್ಟದಲ್ಲಿರೋದು. ಒನ್ ಆಫ್ ದಿ ವೈಲ್ಡ್ ಲೈಫ್ ಸೆಂಚುರಿ ಥರ. ಅದನ್ನು ಆನೆ, ಜಿಂಕೆ, ಕರಡಿ, ಚಿರತೆ, ಸಮ್ಟೈಮ್ಸ್ ಕಾಡೆಮ್ಮೆ ಇವೆಲ್ಲ ಬರ್ತವೆ. ಬಟ್ ಆನೆ ಎಲ್ಲ ಕಾಮನ್ನಲ್ಲಿ ರಾತ್ರಿ ಹೊತ್ತು. ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ, ಕರ್ನಾಟಕ ಅಲ್ಲ ಬೆಂಗಳೂರಲ್ಲೇ ಒಳ್ಳೊಳ್ಳೆ ಜಾಗಗಳಿದೆ. ಫಸ್ಟ್ ನಾವು ಅದನ್ನು ಕವರ್ ಮಾಡಬೇಕು. ಇಲ್ಲೇ ಒಳ್ಳೊಳ್ಳೆ ವೈಲ್ಡ್ ಲೈಫ್ ಸ್ಯಾಂಚುರಿಗಳಿದೆ ಗುರು. ಇದು ಗೊತ್ತಲ್ಲ ಬನ್ನರ್ಘಟ್ಟ ರೋಡು. ಸೊ ಬನ್ನರ್ಘಟ್ಟ ರೋಡಿಂದ 4 ಕಿಲೋಮೀಟರ್ಸ್, 4 ಕಿಲೋಮೀಟ್ರ್ ಬನ್ನರ್ಘಟ್ಟ ರೋಡ್ ಹೋಗಿ ಆಮೇಲೆ ಲೆಫ್ಟ್ ತೊಗೊಬೇಕು. ಎಲ್ಲಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಬನ್ನರ್ಘಟ್ಟಕ್ಕೆಲ್ಲ ಆನೆಗಳು ಫ್ರೀಕ್ವೆಂಟಾಗಿ ಮೊನ್ನೆ ನಮ್ಮ ಕರ್ನಾಟಕ ಭೀಮಾ ಕಂಚನ್ನು ಮತ್ತು ಯಾರ್ಯಾರನ್ನೋ ಕರ್ಕೊಂಬಂದು ಆನೆಗಳನ್ನ ಬನ್ನರ್ಘಟ್ಟದಲ್ಲೊಂದು ಪ್ರಾಬ್ಲಮ್ಯಾಟಿಕ್ ಎಲಿಫೆಂಟು ಅಂದರೆ ಏನದು ತೊಂದರೆ ಕೊಡ್ತಿದ್ದ ಆನೆನ ಸೆರೆ ಹಿಡಿದು ಎತ್ಕೊಂಡೋದ್ರು. ಒಂದು ಮಕ್ಕನ ಆನೆನ ಹಿಡ್ಕೊಂಡೋಗಿದ್ದಾರೆ. ಸೊ ಇಲ್ಲೇ ಆಗೋದವೆಲ್ಲ. ಬೆಂಗಳೂರಿಂದ ಏನೊಂದು 20 ಕಿಲೋಮೀಟ್ರು, ಮ್ಯಾಕ್ಸಿಮಮ್ 30 ಕಿಲೋಮೀಟ್ರಲ್ಲೇ ಆನೆಗಳಿದೆ. ಎಷ್ಟೊಂದು ಜನ ಗೊತ್ತೇ ಇಲ್ಲ ಅದೆಲ್ಲ. ಬೆಂಗಳೂರು ಹತ್ರ ಅಕ್ಕಪಕ್ಕ ಆನೆ ಚಿರತೆ ಎಲ್ಲ ಇದೆ ಅಂದರೆ. ಎಲ್ಲಿ ಲೆಫ್ಟ್ ಅಂತ ತೋರಿಸ್ತೀನಿ ರೀ. ಬನ್ನರ್ಘಟ್ಟ ರೋಡು. ಇವಾಗ ಎಲ್ಲಿ ಮುಂದೆ ಲೆಫ್ಟ್ ತೊಗೋಬೇಕು. ಸೊ ನಾವಿಲ್ಲಿ ಲೆಫ್ಟ್ ತೊಗೊಬೇಕು. ಅಲ್ಲೋದ್ರೆ ದೇವಸ್ಥಾನ. ಸ್ವಾಮಿ ವಿವೇಕಾನಂದ ಮಹಾದ್ವಾರ. ಸೊ ಈ ರೋಡಲ್ಲಿ ಹೋಗ್ಬೇಕು ನಾವು. ಓ ಎಮ್ಮೆ ಎಮ್ಮೆ ಅಮ್ಮ. ಓ ಇಲ್ಲೇ ಎಮ್ಮೆ ರೋಡ್ ದಾಟ್ತಿದೆ. ರೋಡ್ ದಾಟಾಗಿ ಬಿಟ್ಕೊಡೋಣ. ಬೇಡ ಹೋಗಲ್ಲ. ಏನು ಗುರು ಇದು ಎಮ್ಮೆ, ಇಷ್ಟೊಂದು ಎಮ್ಮೆ ಇಲ್ಲಿ ಗುರು. ಎಂಟ್ರಿ ಕೊಡ್ತಾ ಇದ್ದೀವಿ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ. ಬನ್ನೇರುಘಟ್ಟ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಇಲ್ಲೇನು ಎಂಟ್ರಿ ಏನು ಬೇಡ. ಆನೆಗಳಿದೆ ನೋಡೋಕೆ ಸ್ಟಾರ್ಟಿಂಗಲ್ಲೇ. ಸೊ ಅಫಿಷಿಯಲಿ ಬನ್ನರ್ಘಟ್ಟ ಫಾರೆಸ್ಟ್ ಎಂಟ್ರಿ ಕೊಟ್ರಿ. ಆ ಕಡೆ ಈ ಕಡೆ ಎಲ್ಲ ಸೋಲಾರ್ ಫೆನ್ಸಿಂಗ್ ಹಾಕ್ಬಿಟ್ಟವ್ರೆ ಆನೆ ಬರಬಾರ್ದು ಅಂತ. ಏನು ಮಾಡ್ತಾರೆ ಗುರು. ಒಂದು ಆನೆ ಆದರೂ ನೋಡೋಣ ಅಂದರೆ ಅದಕ್ಕೂ ಅವಕಾಶ ಮಾಡಿಕೊಡಲ್ಲ. ಅವರು ನಮ್ಮ ಒಳ್ಳೇದಕ್ಕೆ ಮಾಡೋದು. ಬಟ್ ಆದರೂ ನಾವು ಪ್ರಾಣಿಗಳು ನೋಡಬೇಕಲ್ಲ, ಖುಷಿ ಅಲ್ವಾ. ಎಲ್ಲ ನೀಲಗಿರಿ ಮರಗಳಪ್ಪ ಜಾಸ್ತಿ ಇಲ್ಲಿ. ಡು ನಾಟ್ ಟೀಸ್ ವೈಲ್ಡ್ ಲೈಫ್, ಟೀಸ್ ವೈಲ್ಡ್ ಅನಿಮಲ್ಸ್ ಅಂತ. ಓಹೋ ಹಸಿರೇ ಹಸಿರು ಅಲ್ಲ ಹಸಿರೇ ಉಸಿರು. ನಮ್ಮ ಕಣ್ಣು ಕಾಣಿಸೋದೆಲ್ಲ ಹಸಿರೇ ಹಸಿರು. ಆಹಾ ಏನು ಫೀಲ್ಸ್ ಇದೆ ಗುರು. ಎಲ್ಲ ಬಂಡೀಪುರ ನಾಗರಹೊಳೆಯಲ್ಲಿ ಹೋದಂಗೆ ಐತೆ ನನಗಂತೂ ಗುರು. ನಾನು ನಾಗರಹೊಳೆಗೋ ಗಜಪಯಣ ವೀಡಿಯೋ ಮಾಡಿದೆ ಆನೆಗಳದ್ದು. ಒಂದಕ್ಕೆ 150 ವ್ಯೂಸು, ಇನ್ನೊಂದಕ್ಕೆ 100 ವ್ಯೂಸು. ಯಾರು ನೋಡಿಲ್ವೋ ಆ ವೀಡಿಯೋನ ನೋಡ್ರಿ. ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೀಡಿಯೋನ ಫಸ್ಟ್ ಹೋಗಿ ನೋಡ್ರಿ. ಆನೆಗಳಿಗೆ ಸ್ನಾನ ಮಾಡಿಸೋದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಗುರು. ಬೆಳಗ್ಗೆನೇ ಹೋಗಿ 4 ಗಂಟೆಗೆ ಎದ್ದೋಗ್ಬಿಟ್ಟು ಆನೆಗೆ ಸ್ನಾನ ಮಾಡಿಸೋ ವೀಡಿಯೋ, ಆನೆನೆಲ್ಲ ರೆಡಿ ಮಾಡೋ ವೀಡಿಯೋ ಹಾಕಿದ್ದೀನಿ. ಯಾರೂ ನೋಡಿಲ್ಲ ಆ ವೀಡಿಯೋನ. ಬರೀ 100 ವ್ಯೂಸು. ಏನು ಮಾಡೋಣ, ಹೋಗಿ ಅದನ್ನ ಹೋಗಿ ಚೆಕ್ ಮಾಡಿರಿ ಆ ವೀಡಿಯೋನ. ಒಂದೇ ಒಂದಂದರೆ ಎರಡೇ ನವಿಲು ಕಾಣಿಸ್ತು, ಇನ್ನೇನು ಇಲ್ಲ. ಆನೆ ಅಲ್ಲ, ಆನೆ ಬೋರ್ಡು. ಏನಿದು ಆನೆಗಳು ಓಡಾಡುವ ಸ್ಥಳ ನಿಧಾನವಾಗಿ ಚಲಿಸಿ. ಆನೆ ಬಂದರೆ ನಿಧಾನವಾಗಿ ಚಲಿಸ್ಬೇಕಾ? ಬಂದು ಅಟ್ಟಾಡಿಸ್ಕೊಂಡ್ಬಂದ್ರು ಅಲ್ವಾ. ಏನು ಗುರು ಪ್ಲಾಸ್ಟಿಕ್ ಎಲ್ಲ ಎಷ್ಟೋ ಏನು ಬೈಬೇಕು ಅಂತಲೇ ಗೊತ್ತಾಗಲ್ಲ ನನ್ನ ಮಕ್ಳಿಗೆ. ಅಲ್ಲ ಹೊಟ್ಟೆಗೆ ಏನು ತಿಂತಾರೋ ಈ ಥರ. ಅಟ್ಲೀಸ್ಟ್ ನಿಮ್ಮ ಮರೆಗಳಲ್ಲಿ ಬಿಸಾಕೊಂಡು ಸಾಯಿರೋ. ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಕಾಡೊಳಗೆ ಬಂದು ಪ್ಲಾಸ್ಟಿಕ್ ಬಿಸಾಕ್ತಾರೆ. ಬೇವರ್ಸಿಗಳು ಎಲ್ಲಿಂದ ಬರ್ತಾವೆ.
ಏನು ಹೇಳಬೇಕು. ನೋಡ್ರಿ ವಾಟ್ರ್ ಬಾಟ್ಲು ಅಲ್ಲಿ ನೋಡಿದ್ರೆ ಲೇಸ್ದು ಚಿಪ್ಸ್ ಪ್ಯಾಕೆಟ್ ತಿನ್ಬಿಟ್ಟು ಎಸ್ತವ್ರೆ. ಇವನು ಯಾವನೋ ಓದವನು ಇವಾಗ ಹಾಡು ಹಾಕೊಂಡು ಹೋಗ್ತಾವ್ನು ಜೋರಾಗಿ, ವೈಲ್ಡ್ ಲೈಫಿಗೆ ಡಿಸ್ಟರ್ಬ್ ಮಾಡೋಕ್ಕೆ. ಎಲ್ಲಿಂದ ಬರ್ತಾವ ಅಲ್ಲ, ಎಜುಕೇಟೆಡ್ಸಾ ಅನ್ಎಜುಕೇಟೆಡ್ಸಾ ಎಲ್ಲ ಅನ್ಎಜುಕೇಟೆಡ್ಸ್ ಥರ ಆಡ್ತಾರಪ್ಪ. ಏನು ವ್ಯೂ ಆ ಕಡೆ ಈ ಕಡೆ ಸೋಲಾರ್ ಫೆನ್ಸಿಂಗ್ ಅಪ್ಪ. ಆನೆಗಳು ಓಡಾಡುವ ಸ್ಥಳ. ಹಿಂಗೆ ಸೋಲಾರ್ ತಂತಿ ಹಾಕಿದ್ರೆ ಆನೆಗಳು ಎಲ್ಲಿ ಓಡಾಡ್ತಾವ್ರು? ಎಲ್ಲ ಕಡೆ ಎಲಿಫೆಂಟ್ ಕಾರಿಡಾರ್ ಹಾಳು ಮಾಡಿಕ್ಕವ್ರೆ. ಅಷ್ಟೇ ಮುಗೀತು ಕಾಡು, ಏನು ಕಾಣೋದಿಲ್ಲ. ಅಂದರೆ ಈ ಕಾಡಲ್ಲೆಲ್ಲ ಆನೆಗಳು ತುಂಬ ರೇರು. ಆ್ಯಕ್ಚುಲಿ ಆನೆಗಳು ಈ ಥರ ಕಾಡುಗಳನ್ನೇ ಇಷ್ಟಪಡುತ್ತೆ. ಬನ್ನರ್ಘಟ್ಟ, ಈ ಕನಕಪುರ ಸೈಡ್ ಇರೋದು, ಹಂಗೆ ಬರ್ತಾ ಮಹದೇಶ್ವರನ ಬೆಟ್ಟ ಆ ಥರ. ಬಟ್ ಆದರೂ ಇದೆಲ್ಲ ಕಾಣಿಸ್ಕೊಳ್ಳೋದು, ಇದು ದೊಡ್ಡ ಕಾಡಿದೆ ಆ್ಯಕ್ಚುಲಿ ಇದೆಲ್ಲ. ಅಂದರೆ ಇದೆಲ್ಲ ಎಲಿಫೆಂಟ್ ಕಾರಿಡಾರೇ, ಎಲಿಫೆಂಟ್ ಇದು ಫಾರೆಸ್ಟ್ಗಳೇ ಇದು, ಆನೆಗಳ ಕಾಡು. ಏನು ಮಾಡೋಣ ಗುರು. ಚೆಕ್ ಪೋಸ್ಟ್ ಎಕ್ಸಿಟ್ಟು ಯಾರೂ ಇಲ್ಲ. ಚೆಕ್ ಪೋಸ್ಟ್ ಹತ್ರ ಮನೆಗಳಿಗೆ ಹೋಗ್ಬಿಟ್ರು. ಎಲ್ಲ ಸೋಲಾರ್ ಫೆನ್ಸಿಂಗ್ ಮಾಡಿಬಿಟ್ಟಿದ್ದಾರೆ. ಯಾರು ಬರ್ಕೊಳ್ಳೋಣ. ಗುರು ಫಸ್ಟು ರಾಗಿಹಳ್ಳಿ ಫಾರೆಸ್ಟ್ ನೋಡಿದ್ರೆ ಅಂದರೆ ನೀವು ನೇಚರ್ ಎಂಜಾಯ್ ಮಾಡಬೇಕು ಅಂದರೆ ನೋಡ್ಬೋದು. ಅಲ್ಲಿ ಏನು ನೋಡೋಕ್ಕೆ ನಿಮಗೆ ಆನೆನೇ ಸಿಗುತ್ತೆ, ಜಿಂಕೆನೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ನೇಚರ್ ಎಂಜಾಯ್ ಮಾಡೋಕೆ ಒಂದು ಫಾರೆಸ್ಟ್ ಒಳಗಡೆ ಬಂದಿರೋ ಥರ ಫೀಲ್ ಬೇಕು ಅಂದರೆ ಅಲ್ಲಿ ಬರ್ಬೋದು. ಇದೇನೋ ಮನೆ ಕಲ್ಲಲ್ಲೆಲ್ಲ ಕಟ್ಬಿಟ್ಟವ್ರೆ. ಸೊ ನೆಕ್ಸ್ಟ್ HK ಚೆಕ್ ಡ್ಯಾಮ್ ಅಂತ ಒಂದು ಚಿಕ್ಕ ಡ್ಯಾಮ್ ಥರ, ಅಂದರೆ ಒಂದು ಅಣೆಕಟ್ಟೆ ಥರ ಕಟ್ಟಿದ್ದಾರೆ ಅಲ್ಲಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ನೆಕ್ಸ್ಟು. ಆಫ್ ರೋಡ್ ಗುರು. ನಾನು ನಿಮ್ಗೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಆಫ್ ರೋಡ್ ಬಿಟ್ಟರೆ ಆಫ್ ರೋಡ್ ನನ್ನನ್ನು ಬಿಡೋಲ್ಲ. ಎಲ್ಲೋದ್ರೂ ಅದೇ ಆಫ್ ರೋಡು. ಆದರೂ ನಮ್ಮ ಗಾಡಿ ಹೋದಂಗೆ ಹೋಗುದು ಗುರು. ಏನು ರೋಡ್ ಗುರು ಇದು, ಹಿಂಗೈತೆ. ಮಳೆ ಬೇರೆ ಬರತ್ತೈತೆ. ಹತ್ತುಸವಾಗಿರೋದು ಇಳಿಸ್ತಾ ಇದ್ದೀವಿ. ಇಲ್ಲ ಒಂದು ಕೆಲಸ ಮಾಡೋಣ, ಹಂಗೆ ಎಲ್ಲಾದರೂ ರೋಡ್ ಸಿಕ್ತು ಅಂದರೆ ಆ ಕಡೆನೇ ಹೋಗ್ಬಿಡೋಣ ಅಲ್ವಾ? ನೀತಾಯ್ತೆ ಗುರು, ಲೆಫ್ಟಿಗೆ ಹೋಗ್ಬಿಡೋಣ. ಬ್ರೇಕ್ಗಿಂತ ಗಾಡಿ ಏನು ಗುರು ಇದು. ಯಾವುದೋ ಡ್ಯಾಮ್ ನೋಡೋಕೆ ಬಂದ್ರಿ. ನೋಡೋಣ ಹಿಂದೆ ಬರ್ತಾವನ. ಹಾಂ ಯಪ್ಪ ಇಲ್ಲೇ ನಿಲ್ಸ್ಕೊಳ್ಳೋಣ. ನಮ್ಮ ಅಣ್ಣನೂ ಬರಲಿ. ನಮ್ಮ ಅಣ್ಣ ಅಂತೂ ಹೆವಿ ಬೈಕೊಂಡಿರ್ತಾನೆ ಗುರು. ಯಾಕಾದ್ರೂ ಈ ಗಾಡಿಯಲ್ಲಿ R15 ಎತ್ಕೊಬಂದ್ರು ಅಂತ. ಈ ರೋಡಲ್ಲಿ ಎಲ್ಲ ನೀರು. ಯಾವುದೋ ಘಾಟ್ ಸೆಕ್ಷನಿಗೆ ಬಂದಿದ್ದೀವಿ ಗುರು. ಏನು ಹಿಂಗೈತೆ ರೋಡಿದು ಗುರು. ಯಾವುದೋ ರೋಡಿಗೆ ಬಂದ್ರಿ ಮನೆಗೂ ನೋಡೋಣ. ಯಾವುದಿದು, ಯಾವುದೋ ಇದೈತಲ್ಲ ಇಲ್ಲಿ ಯಾವುದಿದು IIMB, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್. ಗುರು ನನ್ನ ಗಾಡಿ ನೀರ ಹತ್ರನೇ ಎತ್ಕೊಂಡು ಹೋಗ್ತಾಯಿದ್ದೀನಿ ಆಫ್ ರೋಡ್. ಹಿಂಗೋ ಅಲ್ಲೇ R15 ನಿಲ್ಸ್ಬಿಟ್ಟು ಎಲ್ಲರೂ ಇಳಿಸಿ ಹೋಗ್ತಾ ಇದ್ವಿ. ಹೋಗುತ್ತೆ ನೋಡೋಣ ನಮ್ಮ ಗಾಡಿ. ಮುಳ್ಳು ದೇವ್ರು, ಇಷ್ಟು ದೊಡ್ಡ ಮುಳ್ಳು. ಹೋಗೋದು ಬರಲಿಲ್ಲ ಅಂದರೆ ಗುರು ದಾರಿ ಎಲ್ಲ ಮಾಡೋರ.
ದಾರಿ ಮುಂದೆ ಐತೆ, ಹೋಗೋದಾ? ನನ್ನ ಗಾಡಿ ಹೋಗುತ್ತೆ. ಇವ್ರಿಗಾರ ನಡ್ಕೊಂಬತ್ತವ್ರೆ. ಅಲ್ಲಿ ಯಾರೋ ನಿಂತವ್ರು ಕೆಳಗಡೆ. ನೋಡೋಣ. ಓ ಕಾಲು. ಗಾಡಿ ಎತ್ತಿಲ್ಲ ಅಂದರೆ ಕಷ್ಟ. ಆಮೇಲೆ ಇಲ್ಲೇ ತಿರುಗಿಸ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗೋಣ. ಬಿಡು ಬಿಡು ಬ್ರೇಕ್ ಹಿಡಿದೇನಿದು, ಹಿಡ್ಕೊ ಹಂಗೆ. ಓಮ್ 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 ಓಮ್. ಅಯ್ಯ 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 ಅಯ್ಯ. ವಾ 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 ವಾ. ಹಾಂ, ಇಲ್ಲಿಂದ ಎಲ್ಲೋಗೋದು? ಆ ರೋಡ್ ಹೋಗ್ಬೇಕಾ? ನಮ್ಮ ಗಾಡಿ ಇಲ್ಲೇ ನಿಲ್ಸ್ಬಿಡೋಣ ಗುರು. ಆಗಲ್ಲ, ಮುಂದಕ್ಕೆ ಹೋಗುತ್ತೆ. ನಾನೇ ಎತ್ಕೊ ಹೋಗಲ್ಲ. ಯಾರಲ್ಲಿವರೆಗೂ ಎತ್ಕೊ ಹೋಗೋರು. ಅವ್ರ್ಯಾರ ಕೆಲಸ ಮಾಡ್ತಾರೆ ಬರ್ರಿ ಗುರು. ಮುಂದೆ ಬಂದ್ರಿ ಇವಾಗ. ಇದೆ ನೋಡೋಣ. ವಾ, ಇಳಿಬೋದು ಬಾ. ಗುರು, ಇದೆ ಯಾವುದೋ ಮಿನಿ ಡ್ಯಾಮು ಬನ್ನಾರ್ಘಟ್ಟ ಹತ್ರ ಇರೋದು. ಇದು ವಾಟ್ರ್ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಅನಿಸುತ್ತೆ ನೋಡ್ರಿ. ಫುಲ್ ನೊರೆ ಐತೆ, ಈಜೆಲ್ಲ ಆಡೋಕ್ಕಾಗಲ್ಲ ಗುರು ಇಲ್ಲೆಲ್ಲ. ಆನೇಕಲ್ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಇವನು ಹಿಂಗೆ ಹೋಗ್ಬಿಟ್ನಲ್ಲೇ. ಇಲ್ಲಿ ಯಾವ ಲೆಫ್ಟ್ ತೋರಿಸ್ತೈತೆ ಇದು? ಅನಿಮಲ್ ಅಂತ. ಈ ಫಾರೆಸ್ಟ್ ಅಲ್ಲಮ್ಮ, ಅದು ಬೇರೆದು. ಇದು ಆನೇಕಲ್ ಫಾರೆಸ್ಟು. ಕರಿಯವನ್ನ ಎಲ್ಲೋದವನು ಹೋಗ್ತಾವನೆ. ಗುರು, ಆನೇಕಲ್ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟಿದ್ದೀರಿ. ಸೊ ಇಲ್ಲಿಂದ ಆರೋಹಳ್ಳಿಗೆ ಹೋಗಿ ಆರೋಹಳ್ಳಿಲಿ ಊಟ ಮಾಡಿಕೊಂಡು ವಾಪಸ್. ಗುರು, ನೋಡೋಂಥ ಜಾಗಕ್ಕಿಂತ ಎಂಜಾಯ್ ಮಾಡೋವಂಥ ಜಾಗನೇ ನಾನು ಓಡಾಡೋದು. ಇದು ಹಿಂಗೆ ಸ್ಟ್ರೈಟ್ ಹೋಯ್ತು ಅಂದರೆ ತಮಿಳ್ನಾಡು ಹೋಗುತ್ತೆ. ಇದು ಬಂದು ಕಾವೇರಿ ವೈಲ್ಡ್ ಲೈಫು. ಕಾವೇರಿಗಿಂತ ಮುಂಚೆ ಇದು ಬರುತ್ತೆ, ಯಾವುದದು ಕೊಡಗೆಹಳ್ಳಿನೋ ಏನೋ ಬರುತ್ತೆ. ಕೊಡಗೆಹಳ್ಳಿ ಅಲ್ಲ, ಅದು ಯಾವುದೋ ಒಂದು ಊರು ಬರುತ್ತಪ್ಪ. ಅದು ನಮ್ಮ ಬಿಳಿಕಲ್ಲು ಇದಕ್ಕೆ ಬರುತ್ತೆ. ಕನಕಪುರ ಜಾಯ್ನ್ ಆಗುತ್ತೆ ಅದು. ಸೊ ಹಿಂಗೆ ಹೋದರೆ ತಮಿಳ್ನಾಡು, ಹಿಂಗೆ ಹೋದರೆ ಮಳವಳ್ಳಿ, ಇದು ಮ್ಯಾಷನ್ ಬೆಟ್ಟ. ಲೆಫ್ಟ್ ರೈಟ್ ತಗೊಂಬಿಡ್ರಿ ಅಂತ ಹೇಳಿದ್ರು ಅವರು ಅಲ್ಲಿ ಸಂತೋಷ. ಫುಲ್ಲು ಗ್ರೀನರಿ, ಸಣ್ಣ ಗಾಳಿ ಬೀಸ್ತೈತೆ. ಗುರು, ಆರೋಹಳ್ಳಿಗೆ ಬಂದರೆ ಸೊ ಏನಪ್ಪ ಅಂದರೆ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ. ಏನು ಅಂದರೆ ಆಸ್ಪೆಕ್ಟ್ ರೇಷಿಯೋ ನಾನು ತಪ್ಪಿಟ್ಬಿಟ್ಟಿದ್ದೀನಿ. 16:9 ಹಿಡಿಯೋಕ್ಕೋಗಿ 4:3 ಇಟ್ಬಿಟ್ಟಿದ್ದೀನಿ. ತಿರ್ಗಾ ಅದನ್ನೆಲ್ಲ ಎಡಿಟ್ ಮಾಡಬೇಕು. ಆಮೇಲೆ ಬರಬೇಕಾದ್ರೆ ಕರೆಕ್ಟಾಗಿ ಇಟ್ಟಿದ್ದೀನಿ 16:9. ಸ್ಟ್ಯಾಂಡರ್ಡ್ಗೆ ಹಾಕ್ಬಿಟ್ಟಿದ್ದೀನಿ ಝೂಮು. ಲೈಕ್ ಅಲ್ಟ್ರಾ ವೈಡ್ ಹಾಕಿಲ್ಲ ನಾನು. ಅದು ನನ್ನ ಮಗಂದು ಎಲ್ಲ ಬರೀ ಹ್ಯಾಂಡ್ಲು ಮತ್ತು ರೋಡ್ ಮಾತ್ರ ಬಂದೈತೆ. ಅಯ್ಯೋ, ಅದಕ್ಕೆ ಎಲ್ಲ ಕರೆಕ್ಟಾಗಿ ನೋಡ್ಕೊಬೇಕು. ಮೋಟೋ ವ್ಲಾಗಿಂಗ್ ಅಷ್ಟು ಈಸಿ ಎಲ್ಲ ಗುರು. ನಾನು ಅಂದ್ಕೊತಿದ್ದೆ ಹಾಗೆ ಹಂಗೆ ಮಾಡ್ಬಿಡ್ಬೋದು ಅಂತ. ರಿಯಾಲಿಟಿ ಮಾಡಾದ್ಮೇಲೆ ಗೊತ್ತಾಗಿರೋದು ಎಷ್ಟು ಕಷ್ಟ ಅಂತ. ಕಂಟೆಂಟ್ ಹುಡ್ಕೋಕ್ಕಂತೂ ಸಾಯಬೇಕು ಗುರು. ಅಯ್ಯೋ, ಸೊ ಇವಾಗ ಬೆಂಗಳೂರು ಕಡೆಗೆ ಹೋಗ್ತಾಯಿದ್ದೀವಿ. ನೋಡೋಣ, ಆಂದಿವೆ ಏನಾದರೂ ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋದು.